ನಮಸ್ಕಾರ ಎಲ್ಲ ಕರ್ನಾಟಕ ವಿದ್ಯಾರ್ಥಿಗಳ SSLC ರಿಸಲ್ಟ್ 2024ನೇದು ರಿಸಲ್ಟ್ ಬಗ್ಗೆ ಕೇಳ್ತಾ ಇದ್ದೀರಾ. ಸೊ ವಿದ್ಯಾರ್ಥಿಗಳೇ ಇಲ್ಲಿ ಕೂಡ ಕೊಟ್ಟಿದ್ದಾರೆ. ಸೊ ಎಕ್ಸ್ಪೆಕ್ಟೆಡ್ ಬೈ ಸೆಕೆಂಡ್ ವೀಕ್ ಆಫ್ ಮೇ. ಆ್ಯಕ್ಚುಲಿ ಫಸ್ಟ್ ವೀಕ್ ಬರಲೇಬೇಕಿತ್ತು, ಎಲೆಕ್ಷನ್ ಸಂಬಂಧ ಸ್ವಲ್ಪ ಡಿಲೇ ಆಗಿದೆ. ಬಟ್ ಸ್ಟಿಲ್ ದೆನ್ ನಿಮಗೆ ಆದಷ್ಟು ಬೇಗನೆ ರಿಸಲ್ಟ್ ಬರುತ್ತೆ. ಎಲ್ಲರೂ ಕೂಡ ನಿಮ್ಮ ಡಾಕ್ಯುಮೆಂಟ್ಸ್ TC ಮತ್ತು ಸ್ಟಡಿ ಸರ್ಟಿಫಿಕೇಟ್ ರೆಡಿ ಮಾಡ್ಕೊಳ್ಳಿ. ಅದೇ ರೀತಿ ಮಾರ್ಕ್ಸ್ ಕಾರ್ಡ್ ಬಂದ ತಕ್ಷಣವೇ ಪ್ರೊವಿಷನ್ ಮಾರ್ಕ್ಸ್ ರೆಡಿ ಮಾಡಿಬಿಟ್ಟು ಅಡ್ಮಿಷನ್ಗೆ ಫಸ್ಟ್ ನೀವು ರೆಡಿ ಆಗಬೇಕು. ಯಾಕಂದರೆ ಏನಾಗುತ್ತೆ ಗೊತ್ತಾ, ಸೊ ಅಡ್ಮಿಷನ್ಗೆ ಹೋದಾಗ ನಿಮಗೆ ಸೀಟ್ಸ್ ಫುಲ್ ಆಗುತ್ತೆ. ನೀವು ಭಾಳ ಜನ ನೋಡಿದೆ ಪ್ರೈವೇಟ್ ಹೋಗ್ತೇನೆ ಅಂತ ಆಗ್ತಾ ಇದ್ದೀರಾ. ಗೌರ್ಮೆಂಟಿಗೆ ಹೋಗಿ, ಗೌರ್ಮೆಂಟ್ ಕಾಲೇಜಲ್ಲಿ ನಿಮ್ಗೆ ಉತ್ತಮವಾದ ಶಿಕ್ಷಕರು ಸಿಗ್ತಾರೆ, ನಿಮಗೆ ಟೈಮ್ ಇರುತ್ತೆ, ನೀವು ಆರಾಮ್ಸೆ ಇವನ್ ನೀವು ಟ್ಯೂಷನ್ ಹಚ್ಚಿದ್ರು ಕೂಡ ಚೆನ್ನಾಗಿ ಓದ್ಬೋದು. ಟ್ಯೂಷನ್ ಬೇಡವೇ ಬೇಡ, ಅಲ್ಲಿ ಚೆನ್ನಾಗಿ ಅವ್ರು ಪಾಠ ಮಾಡ್ತಾರೆ. ಇವಾಗೆಲ್ಲ ಆನ್ಲೈನ್ದಲ್ಲಿ ಸಾಕಷ್ಟು ಸೋರ್ಸಸ್ ಅವೈಲೇಬಲ್ ಇದೆ. ಆರಾಮ್ಸೆ ನೀವು ಫಸ್ಟ್ PUC ಎಲ್ಲ ಕೂಡ ಓಲ್ಡೆಸ್ಟ್ ಪೇಪರ್ಸ್ ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ 100% ನೀವು ಆರಾಮ್ಸೆ ಪಾರ್ ಆಗ್ತೀರಾ ಎಕ್ಸಾಮಿನೇಷನಲ್ಲಿ. ಇವನ್ ನೀವು ಸೆಕೆಂಡ್ ಇಯರ್ ಬಂದಾಗ ಕೂಡ ನೀವು ಹಳೆ ಪೇಪರ್ 10 ವರ್ಷ ಪೇಪರ್ ನೀವು ಆರಾಮ್ಸೆ ಓದ್ಕೊಳ್ಳಿ ಆ್ಯಂಡ್ ಆರಾಮ್ಸೆ ಪಾಸ್ ಆಗ್ತೀರಾ. ಯಾಕೆಂದರೆ ಅಷ್ಟು ಚೆನ್ನಾಗಿರುತ್ತೆ, ನಿಮಗೆಲ್ಲ ಕೂಡ ಈಸಿ ಇರುತ್ತೆ. ಅಷ್ಟು ನೀವು ಡೆಲಿಕೇಟ್ ಆಗಿರಲ್ಲ. ಸೈನ್ಸು ಈಸಿ ಇರುತ್ತೆ, ಕಾಮರ್ಸು ಈಸಿ ಇರುತ್ತೆ, ಆರ್ಟ್ಸು ಈಸಿ ಇರುತ್ತೆ. ಸೊ ಡಿಸೈಡ್ ಮಾಡ್ಕೊಳ್ಳಿ. ನಾನು ಗೊತ್ತಿದೆ ಭಾಳ ಜನಕ್ಕೆ ಬೇಸರ ಆಗಿದೆ, ಸರ್ ಏನು ಸರ್ ನೀವು ರಿಸಲ್ಟು ಇದೇ ವಾರದಲ್ಲಿ ಹೇಳಿದಿರಿ. ಅಫ್ಕೋರ್ಸ್ ಡೆಫಿನೆಟ್ ಇದೇ ವಾರದಲ್ಲಿ ಬಂದೇ ಬಂತು. ನಮ್ಮ ಸರ್ ನಾನು ಹೇಳಿದ್ನಲ್ಲ, ಸೊ ಅವ್ರೇನು ಹೇಳಿದ್ರು ಅಂದರೆ ಡ್ಯೂ ಟು ದಿಸ್ ಎಲೆಕ್ಷನ್, ಲೋಕಸಭಾ ಎಲೆಕ್ಷನ್ ಮುಖಾಂತರ ನಿಮಗೆ ಡಿಲೇ ಆಗಿದೆ. ಇಲ್ಲಾಂದರೆ 100% ನಿಮಗೆ ಇದೇ ವಾರದಲ್ಲಿ ಬರ್ತಿತ್ತು ಎಲ್ಲ ಕೂಡ. ಯಾಕಂದರೆ ಇವ್ಯಾಲ್ಯೂಯೇಷನ್ ಅಂತ ಹೋದ ವಾರದಲ್ಲೇ ಮುಗಿದಿದೆ ಮತ್ತು ಮಾರ್ಕ್ ಶೀಟ್ ಕೂಡ 100% ಅವರು ಆಲ್ರೆಡಿ ಅಪ್ಲೋಡ್ ಮಾಡಿದ್ದಾರೆ. ಇನ್ನೇನು ಬರೀ ಒಂದು ಲಿಂಕನ್ನು ಅವೈಲೇಬಲ್ ಮಾಡಿಬಿಟ್ರೆ ಮುಗಿದೋಯ್ತು, ನಿಮ್ಮ ರಿಸಲ್ಟ್ ಬಂದೇ ಬಿಡುತ್ತೆ. ಅಟ್ ಎನಿ ಮೂಮೆಂಟ್ ಆಫ್ ಟೈಮ್ ಕೊಡ್ಬೋದು. ಇವನ್ ನೋಡ್ತಾ ಇರ್ಬೋದು, ನೀಟದು ಅಡ್ಮಿಟ್ ಕಾರ್ಡು ಸೂಟಿದ ದಿನ ರಾತ್ರಿನೇ ರಿಲೀಸ್ ಮಾಡಿದ್ದಾರೆ. ಅದಕ್ಕೆ ಹೇಳಿಕೆ ಬರಲ್ಲ, ಸರ್ಕಾರ ಯಾವ ಟೈಮಿಗೆ ಕೂಡ ರಿಲೀಸ್ ಮಾಡುತ್ತೆ. ಸೊ ಅದಕ್ಕೆ ನೀವು ರೆಡಿ ಆಗಿರಿ. ಹಾಲ್ ಟಿಕೆಟ್ ನಂಬರ್ ಇರುತ್ತಲ್ವ, ರಿಜಿಸ್ಟ್ರೇಷನ್ ಅದನ್ನು ರೆಡಿ ಮಾಡ್ಕೊಳ್ಳಿ. ಮತ್ತು ನಿಮ್ಗೆ ಡೇಟ್ ಆಫ್ ಬರ್ತ್ ನಿಮ್ಗೆ ಗೊತ್ತೇ ಇದೆ. ಸೊ ಎನಿ ಮೂಮೆಂಟ್ ಆಫ್ ರಿಸಲ್ಟ್ ಮೈಟ್ ಕಮ್. ಓಕೆ, ಭಾಳ ಜನ ನಂಗೆ ಕಮೆಂಟಲ್ಲಿ ಹಾಕಿದ್ರಿ ಸರ್ ಥ್ಯಾಂಕ್ಸ್ ಸರ್ ಅಂತ. ಮತ್ತು ವಿಜಯನಗರ ಮುಖಾಂತರ ಇದ್ದೀರಾ ಕೆಲವೊಬ್ಬರು. ಓಕೆ, ಗ್ರೇಸ್ ಮಾರ್ಕ್ಸ್ ಕೆಲವೊಂದು ಇದಾವೆ ಅಂತ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ಅಂತ ಹಾಕಿದ್ದೀರಾ. ಮತ್ತು ಲಿಂಕ್ ಆದಷ್ಟು ಬೇಗನೆ ಬರುತ್ತೆ. ಓಕೆ, ರಿಸಲ್ಟ್ ಕೆಲವು ದೊಡ್ಡಬಳ್ಳಾಪುರ ಕಡೆ ಇದೆ, ಈ ಮುಖಾಂತರ ಇದ್ದಾರೆ, ಚಿಕ್ಕಮಗಳೂರು. ಓಕೆ, ಥ್ಯಾಂಕ್ ಯು. ಯಾದಗಿರಿ, ಕೋಲಾರ. ಸೊ 10ನೇ ತರಗತಿ ಪಾಸ್ ಮಾಡಿಸುತ್ತಂದು ಹಾಕಿದ್ದೀರಾ. ಸೊ ಅದಕ್ಕೆ ಎಲ್ಲ ಕೂಡ ಪಾಸ್ ಆಗಿದೆ, ಡೋಂಟ್ ವರಿ. ಓಕೆ, ಇವ್ಯಾಲ್ಯೂಯೇಷನ್ ಈಸಿ ಇದೆ ಮತ್ತು ನಿಮಗೆ ಆಲ್ರೆಡಿ ಎಲ್ಲ ಕೂಡ ಪಾಸ್ ಆಗಿದ್ದೀರಾ. ಸ್ವಲ್ಪ ಏನೋ ಪರ್ಸೆಂಟ್ ಫೇಲ್ ಆಗಿದೆ, ಬಟ್ ನೀವಲ್ಲ, ನಮ್ಮ ವಿದ್ಯಾರ್ಥಿ ಆಗ್ಲಿಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಎಲ್ಲ ಕೂಡ ಚೆನ್ನಾಗಿ ಓದ್ತೀರಾ. ಮತ್ತು ಸ್ಕಾಲರ್ಶಿಪ್ಗೆ ತಪ್ಪದೆ ಅಪ್ಲೈ ಮಾಡ್ಕೋಬೇಕು. ನೀವು ಏನು ಮಾಡಿ ಅಂದರೆ SSP ಅಂತ ಸ್ಕಾಲರ್ಶಿಪ್ಸ್ ಇರುತ್ತೆ, ಅಥವಾ ಪಾಸ್ ಸ್ಕಾಲರ್ಶಿಪ್ ಅಂತ ಹೇಳ್ತಾರೆ. ಸೊ ಇವಾಗ ಏನು PUCಗೆ ಹೋಗ್ತಿರಲ್ವ, ಸೊ PUCಗಿಂತ ನಿಮ್ಮ ಡಿಗ್ರಿ ಹೋದಾಗ ಭಾಳಷ್ಟು ಸ್ಕಾಲರ್ಶಿಪ್ ಸಿಗುತ್ತೆ. ಓಕೆ, ಅದ್ರ ಬಗ್ಗೆ ನೀವು ಹೋಗಬೇಡಿ ಇವಾಗಲೇ. ಮತ್ತು ಟೆಕ್ಸ್ಟ್ ಬುಕ್ಸನ್ನು ನೀವು ನಿಮ್ಮ ಕಾಲೇಜಲ್ಲಿ ಏನು ಹೇಳ್ತಾರಲ್ವ, ಇವಾಗಲೇ ಯಾರು ಕೂಡ ಪರ್ಚೇಸ್ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಕಾಲೇಜ್ ಪ್ರಿನ್ಸಿಪಲ್ ಅಥವಾ ಏನು ಕ್ಲಾಸ್ ಟೀಚರ್ ಇರುತ್ತೆ ಅವ್ರ ಮುಖಾಂತರ ಇದು ಮಾಡ್ಕೊಳ್ಳಿ. ಯಾಕಂದರೆ ಎಲ್ಲ ಕೂಡ ನೋಟ್ಸ್ ಅವರೇ ಬರೆಸ್ತಾರೆ ಯೂಶಲಿ. ನೀವು ಸರ್ಕಾರಿ ಕಾಲೇಜಿಗೆ ಒಂದ್ಸತಿ ನೀವು ಟ್ರೈ ಮಾಡಿ. ಪ್ರೈವೇಟ್ ಹೋದರೆ ನಿಮಗೆ ಮುಂಜಾನೆ 7 ಗಂಟೆಲಿಂದ ಸಂಜೆ ಒಂದು 5-6 ಗಂಟೆ ಮಟ್ಟ ಕೂಡ ಕ್ಲಾಸ್ ಇರುತ್ತೆ, ನಿಮ್ಗೆ ಬೇಜಾರಾಗುತ್ತೆ. ಸರ್ಕಾರಿಯಲ್ಲಿ ಆದರೆ ನೀವು 10 ಗಂಟೆ ಹೋದಂದರೆ 3 ಗಂಟೆ 2 ಗಂಟೆ ನೀವು ವಾಪಸ್ ಬರ್ಬೋದು. ಮತ್ತು ಮನೇಲಿ ಕುಂತು ನೀವು ಅಭ್ಯಾಸ ಸ್ವಂತ ಮಾಡಿದ್ರೆ ನೀವು ಖುಷಿಯಾಗಿರ್ತೀರ. ಎಲ್ಲಿ ಖುಷಿಯಾಗಿರ್ತೀರ ಅಲ್ಲ ಚೆನ್ನಾಗಿ ನೀವು ಮಾರ್ಕ್ಸನ್ನು ಪಡೀತೀರಾ. ಸೊ ಯಾರ್ಯಾರು ಹೋಗ್ತೀರಾ, ಗೌರ್ಮೆಂಟ್ ಕಾಲೇಜ್ ಹೋಗ್ತಿರೋ ಪ್ರೈವೇಟ್ ಹೋಗ್ತೀರೋ ಕಮೆಂಟ್ ತಿಳಿಸಿ. ಅದೇ ರೀತಿ ಹುಡ್ಕೊಂಡು ಇಟ್ಕೊಳ್ಳಿ ಕಾಲೇಜನ್ನು. ಮತ್ತು ಆದಷ್ಟು ಬೇಗ ರಿಸಲ್ಟ್ ಬರುತ್ತೆ. ಅಡ್ವಾನ್ಸ್ಗೆ ಕಂಗ್ರ್ಯಾಚುಲೇಷನ್ಸ್. ಸೊ ಆಲ್ ದ ಬೆಸ್ಟ್. ಲೈಕ್ ಮಾಡಿ, ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ ಯು.